ಭಾರತ ಮತ್ತು ಇಂಗ್ಲೆಂಡ್ ನಡುವಿನ ಎರಡನೇ ಟೆಸ್ಟ್ ಪಂದ್ಯ ಬರ್ಮಿಂಗ್ಹ್ಯಾಮ್ನಲ್ಲಿ ನಡೀತಾ ಇದೆ. ಎಡ್ಜ್ ಬ್ಯಾಸ್ಟನ್ ಸ್ಟೇಡಿಯಂನಲ್ಲಿ ಜರುಗುತ್ತಿರುವ ಈ ಪಂದ್ಯದಲ್ಲಿ ಟಾಸ್ ಗೆದ್ದಿರುವ ಇಂಗ್ಲೆಂಡ್ ಬೌಲಿಂಗ್ ಆಯ್ಕೆ ಮಾಡಿಕೊಂಡಿದೆ. ಅದರಂತೆ ಮೊದಲ ಇನ್ನಿಂಗ್ಸ್ ಆರಂಭಿಸಿದ ಟೀಂ ಇಂಡಿಯಾ ಉತ್ತಮ ಆರಂಭ ಪಡೆದಿರಲಿಲ್ಲ. ಆರಂಭಿಕ ಆಟಗಾರ ಕೆಎಲ್ ರಾಹುಲ್ ಕೇವಲ 2 ರನ್ ಗಳಿಸಿ ಔಟ್ ಆಗಿದ್ರು. ಇದಾಗಿಯೂ ಮತ್ತೊಂದು ಕಡೆ ಅದ್ಭುತ ಬ್ಯಾಟಿಂಗ್ ಪ್ರದರ್ಶಿಸಿದ ಯಶಸ್ವಿ ಜೈಸ್ವಾಲ್ ಆಂಗ್ಲರ ಬೌಲರ್ಗಳ ಬೆಂಡತ್ತಿದ್ರು. ಇತ್ತ ಜೈಸ್ವಾಲ್ ವಿಕೆಟ್ ಪಡೆಯಲು ಇಂಗ್ಲೆಂಡ್ ವೇಗಿಗಳು ಹರಸಾಹಸವನ್ನ ಪಟ್ಟಿದ್ರು. ಇದರ ನಡುವೆ ದಾಳಿಗಿಳಿದ ಬೆನ್ ಸ್ಟೋಕ್ ಟೀಂ ಇಂಡಿಯಾ ದಾಂಡಿಗನನ್ನ ಕೆಣಕುವ ಪ್ರಯತ್ನ ಮಾಡಿದ್ದಾರೆ. ಸ್ಟೋಕ್ ಎಸೆತಗಳನ್ನ ಆತ್ಮವಿಶ್ವಾಸದಿಂದಲೇ ಎದುರಿಸುತ್ತಿದ್ದ ಯಶಸ್ವಿ ಜೈಸ್ವಾಲ್ ರನ್ ಓಡುವಾಗ ಇಂಗ್ಲೆಂಡ್ ನಾಯಕ ಅದೇನೋ ಗುಣಗಿದ್ದಾರೆ. ತಕ್ಷಣವೇ ಜೈಸ್ವಾಲ್ ಸಹ ತಿರುಗೇಟು ನೀಡಿದ್ದಾರೆ. ಆದರೆ ಯಶಸ್ವಿ ಜೈಸ್ವಾಲ್ ಅವರೊಂದಿಗೆ ಮಾತಿನ ಚಕಮಕಿಗೆ ನಿಲ್ಲಲು ಸ್ಟೋಕ್ಸ್ ಮುಂದಾಗಲಿಲ್ಲ. ಈ ವೇಳೆ ನಾ ಹೇಳುವುದನ್ನ ಕೂಡ ಕೇಳಿ ಹೋಗಿ ಎನ್ನುತ್ತಾ ಯಶಸ್ವಿ ಬೆನ್ ಸ್ಟೋಕ್ಸ್ ಅನ್ನ ಕೆಣಕುವ ಪ್ರಯತ್ನ ಮಾಡಿದ್ದಾರೆ. ಇದೀಗ ಈ ಸ್ಲೆಡ್ಜಿಂಗ್ ವಿಡಿಯೋ ವೈರಲ್ ಆಗಿದ್ದು ಭಾರತ ಮತ್ತು ಇಂಗ್ಲೆಂಡ್ ನಡುವಿನ ಎರಡನೇ ಟೆಸ್ಟ್ ಪಂದ್ಯ ಬರ್ಮಿಂಗ್ಹ್ಯಾಮ್ನಲ್ಲಿ ನಡೀತಾ ಇದೆ. ಎಡ್ಜ್ ಬ್ಯಾಸ್ಟನ್ ಸ್ಟೇಡಿಯಂನಲ್ಲಿ ಜರುಗುತ್ತಿರುವ ಈ ಪಂದ್ಯದಲ್ಲಿ ಟಾಸ್ ಗೆದ್ದಿರುವ ಇಂಗ್ಲೆಂಡ್ ಬೌಲಿಂಗ್ ಆಯ್ಕೆ ಮಾಡಿಕೊಂಡಿದೆ. ಅದರಂತೆ ಮೊದಲ ಇನ್ನಿಂಗ್ಸ್ ಆರಂಭಿಸಿದ ಟೀಂ ಇಂಡಿಯಾ ಉತ್ತಮ ಆರಂಭ ಪಡೆದಿರಲಿಲ್ಲ. ಆರಂಭಿಕ ಆಟಗಾರ ಕೆಎಲ್ ರಾಹುಲ್ ಕೇವಲ 2 ರನ್ ಗಳಿಸಿ ಔಟ್ ಆಗಿದ್ರು. ಇದಾಗಿಯೂ ಮತ್ತೊಂದು ಕಡೆ ಅದ್ಭುತ ಬ್ಯಾಟಿಂಗ್ ಪ್ರದರ್ಶಿಸಿದ ಯಶಸ್ವಿ ಜೈಸ್ವಾಲ್ ಆಂಗ್ಲರ ಬೌಲರ್ಗಳ ಬೆಂಡತ್ತಿದ್ರು. ಇತ್ತ ಜೈಸ್ವಾಲ್ ವಿಕೆಟ್ ಪಡೆಯಲು ಇಂಗ್ಲೆಂಡ್ ವೇಗಿಗಳು ಹರಸಾಹಸವನ್ನ ಪಟ್ಟಿದ್ರು. ಇದರ ನಡುವೆ ದಾಳಿಗಿಳಿದ ಬೆನ್ ಸ್ಟೋಕ್ ಟೀಂ ಇಂಡಿಯಾ ದಾಂಡಿಗನನ್ನ ಕೆಣಕುವ ಪ್ರಯತ್ನ ಮಾಡಿದ್ದಾರೆ. ಸ್ಟೋಕ್ ಎಸೆತಗಳನ್ನ ಆತ್ಮವಿಶ್ವಾಸದಿಂದಲೇ ಎದುರಿಸುತ್ತಿದ್ದ ಯಶಸ್ವಿ ಜೈಸ್ವಾಲ್ ರನ್ ಓಡುವಾಗ ಇಂಗ್ಲೆಂಡ್ ನಾಯಕ ಅದೇನೋ ಗುಣಗಿದ್ದಾರೆ. ತಕ್ಷಣವೇ ಜೈಸ್ವಾಲ್ ಸಹ ತಿರುಗೇಟು ನೀಡಿದ್ದಾರೆ. ಆದರೆ ಯಶಸ್ವಿ ಜೈಸ್ವಾಲ್ ಅವರೊಂದಿಗೆ ಮಾತಿನ ಚಕಮಕಿಗೆ ನಿಲ್ಲಲು ಸ್ಟೋಕ್ಸ್ ಮುಂದಾಗಲಿಲ್ಲ. ಈ ವೇಳೆ ನಾ ಹೇಳುವುದನ್ನ ಕೂಡ ಕೇಳಿ ಹೋಗಿ ಎನ್ನುತ್ತಾ ಯಶಸ್ವಿ ಬೆನ್ ಸ್ಟೋಕ್ಸ್ ಅನ್ನ ಕೆಣಕುವ ಪ್ರಯತ್ನ ಮಾಡಿದ್ದಾರೆ. ಇದೀಗ ಈ ಸ್ಲೆಡ್ಜಿಂಗ್ ವಿಡಿಯೋ ವೈರಲ್ ಆಗಿದ್ದು ಅಭಿಮಾನಿಗಳಿಂದ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ. ಭಾರತ ಮತ್ತು ಇಂಗ್ಲೆಂಡ್ ನಡುವಿನ ಎರಡನೇ ಟೆಸ್ಟ್ ಪಂದ್ಯ ಬರ್ಮಿಂಗ್ಹ್ಯಾಮ್ನಲ್ಲಿ ನಡೀತಾ ಇದೆ. ಎಡ್ಜ್ ಬ್ಯಾಸ್ಟನ್ ಸ್ಟೇಡಿಯಂನಲ್ಲಿ ಜರುಗುತ್ತಿರುವ ಈ ಪಂದ್ಯದಲ್ಲಿ ಟಾಸ್ ಗೆದ್ದಿರುವ ಇಂಗ್ಲೆಂಡ್ ಬೌಲಿಂಗ್ ಆಯ್ಕೆ ಮಾಡಿಕೊಂಡಿದೆ. ಅದರಂತೆ ಮೊದಲ ಇನ್ನಿಂಗ್ಸ್ ಆರಂಭಿಸಿದ ಟೀಂ ಇಂಡಿಯಾ ಉತ್ತಮ ಆರಂಭ ಪಡೆದಿರಲಿಲ್ಲ. ಆರಂಭಿಕ ಆಟಗಾರ ಕೆಎಲ್ ರಾಹುಲ್ ಕೇವಲ 2 ರನ್ ಗಳಿಸಿ ಔಟ್ ಆಗಿದ್ರು. ಇದಾಗಿಯೂ ಮತ್ತೊಂದು ಕಡೆ ಅದ್ಭುತ ಬ್ಯಾಟಿಂಗ್ ಪ್ರದರ್ಶಿಸಿದ ಯಶಸ್ವಿ ಜೈಸ್ವಾಲ್ ಆಂಗ್ಲರ ಬೌಲರ್ಗಳ ಬೆಂಡತ್ತಿದ್ರು. ಇತ್ತ ಜೈಸ್ವಾಲ್ ವಿಕೆಟ್ ಪಡೆಯಲು ಇಂಗ್ಲೆಂಡ್ ವೇಗಿಗಳು ಹರಸಾಹಸವನ್ನ ಪಟ್ಟಿದ್ರು. ಇದರ ನಡುವೆ ದಾಳಿಗಿಳಿದ ಬೆನ್ ಸ್ಟೋಕ್ ಟೀಂ ಇಂಡಿಯಾ ದಾಂಡಿಗನನ್ನ ಕೆಣಕುವ ಪ್ರಯತ್ನ ಮಾಡಿದ್ದಾರೆ. ಸ್ಟೋಕ್ ಎಸೆತಗಳನ್ನ ಆತ್ಮವಿಶ್ವಾಸದಿಂದಲೇ ಎದುರಿಸುತ್ತಿದ್ದ ಯಶಸ್ವಿ ಜೈಸ್ವಾಲ್ ರನ್ ಓಡುವಾಗ ಇಂಗ್ಲೆಂಡ್ ನಾಯಕ ಅದೇನೋ ಗುಣಗಿದ್ದಾರೆ. ತಕ್ಷಣವೇ ಜೈಸ್ವಾಲ್ ಸಹ ತಿರುಗೇಟು ನೀಡಿದ್ದಾರೆ. ಆದರೆ ಯಶಸ್ವಿ ಜೈಸ್ವಾಲ್ ಅವರೊಂದಿಗೆ ಮಾತಿನ ಚಕಮಕಿಗೆ ನಿಲ್ಲಲು ಸ್ಟೋಕ್ಸ್ ಮುಂದಾಗಲಿಲ್ಲ. ಈ ವೇಳೆ ನಾ ಹೇಳುವುದನ್ನ ಕೂಡ ಕೇಳಿ ಹೋಗಿ ಎನ್ನುತ್ತಾ ಯಶಸ್ವಿ ಬೆನ್ ಸ್ಟೋಕ್ಸ್ ಅನ್ನ ಕೆಣಕುವ ಪ್ರಯತ್ನ ಮಾಡಿದ್ದಾರೆ. ಇದೀಗ ಈ ಸ್ಲೆಡ್ಜಿಂಗ್ ವಿಡಿಯೋ ವೈರಲ್ ಆಗಿದ್ದು ಅಭಿಮಾನಿಗಳಿಂದ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ.